ಎಲ್ಲರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷಿ. ಇವತ್ತು ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ. ನಾನು ಯಾವಾಗಲೂ ಉಡುಪಿಗೆ ಬರ್ತಾ ಇತ್ತಾ, ಆದರೆ ಉಡುಪಿಗೆ ಹೋಗುವಾಗ ಎಲ್ಲ ಎಣಿಸೋದು ನಾವು ಒಂದ್ಸಲ ಕುಶಲ್ಸಿಗೆ ಹೋಗಬೇಕು, ಒಂದ್ಸಲ ಕುಶಲ್ಸಿಗೆ ಹೋಗಬೇಕು ಅಂತ ಎಣಿಸಿ, ಆದರೆ ಯಾವತ್ತೂ ಹೋಗಿ ನಾನು ತೊಗೊಳ್ಲಿಕ್ಕಾಗಿರಲಿಲ್ಲ ಇತ್ತು. ಈ ಸಲ ಅಮ್ಮನ ಕರ್ಕೊಂಡು ಹೋಯೇ ಬಿಟ್ಟೆ. ಅಮ್ಮ ನಿಮ್ಗೆ ಏನು ಬೇಕಾದರೂ ನೋಡಿ ಅಂತೇಳಿ ಹೇಳಿದೆ. ನನ್ನ ಅಮ್ಮ ಸುಮಾರೆಲ್ಲ ನೋಡ್ತಾ ಇದ್ರು. ಆಮೇಲೆ ಅವರಿಗೆ ಒಂದು ರಿಂಗ್ ತುಂಬ ಇಷ್ಟ ಆಯಿತು. ಆ ರಿಂಗನ್ನು ಅವರು ತೊಗೊಂಡ್ರು. ಅಬ್ಬಾ, ಇವತ್ತಂತೂ ಭಾರಿ ಖುಷಿ ಆಯ್ತು. ಯಾಕಂದರೆ ಪ್ರತಿ ಸಲ ಕುಶಲ್ಸದ್ದು ಬೋರ್ಡ್ ನೋಡಿಕೊಂಡು ಹೊರಗಡೆಯಿಂದ ನೋಡಿಕೊಂಡು ಸೀದಾ ಹೋಗ್ತಾ ಇದ್ವಿ. ಆದರೆ ಇವತ್ತು ತುಂಬ ಖುಷಿ ಆಯಿತು. ಯಾಕಂದರೆ ಇವತ್ತು ನಾವು ಪರ್ಚೇಸೇ ಮಾಡ್ಕೊಂಡು ಬಂದ್ವಿ. ಉಡುಪಿ ಪ್ಯಾಟಿ ಹೆಂಗಿದ್ರು ಬಂದಿತ್ತು. ಕುಶಲ್ಸಿಂದ ಜ್ಯುವೆಲ್ರಿನೂ ಪರ್ಚೇಸ್ ಮಾಡ್ತು. ಹಂಗಾರು ಒಂದು ರೌಂಡ್ ಹಾಯ್ಕೊಂಡು ಸಿಟಿ ಮಾಲಿಗೆ ಹೋಗುವ ಅಂತ ಎಣಿಸ್ತು. ಆಮೇಲೆ ಸಿಟಿ ಸೆಂಟರಿಗೆ ಹೋಯಿತು. ಸಿಟಿ ಸೆಂಟರಿಗೆ ಹೋಗಿ ಒಂದು ಸ್ವಲ್ಪ ಆಚೆ ಈಚೆ ಎಲ್ಲ ತಿರ್ಕೊಂಡು ಆಚೆಯಿಂದ ಬಂದು ಈಚೆಯಿಂದ ಇಳ್ಕೊಂಡು ಸೀದಾ ಹೊರಗೋದ್ವಿ. ಆಮೇಲೆ ನಾವು ಸೀದಾ ಒಂದು ಜ್ಯೂಸ್ ಕುಡಿಬೇಕಂತ ಅನಿಸ್ತು. ಅದಕ್ಕೆ ನ್ಯೂ ಶಾಂತಿ ಸಾಗರ್ ಅಲ್ಲಿ ಉಡುಪಿಯಲ್ಲಿ ಇದೆಯಲ್ಲ, ಅಲ್ಲಿಗೆ ಹೋದ್ವಿ. ನಾವು ಸುಮ್ಮನೆ ಉಡುಪಿ ಪ್ಯಾಟಿ ರೌಂಡ್ ಆಗ್ತಾ ಇತ್ತು. ನಾವು ಚಿಕ್ಕವ್ರು ಇರಬೇಕಿದ್ರೆ ಉಡುಪಿಗೆ ಬಂದರೆ ಶಾಂತಿ ಸಾಗರಿಗೆ ಹೋಗಲೇಬೇಕಿತ್ತು. ಎಂತಕ್ಕಂದರೆ ನಮಗೆ ಅಲ್ಲಿ ಮಸಾಲೆ ದೋಸೆ ದೊಡ್ಡದು ಕೊಡ್ತಾರೆ. ನಮಗೆ ಅದು ಮಸಾಲೆ ದೋಸೆ ತಿನ್ನೋದಂದರೆ ಮಸ್ತ್ ಇಷ್ಟ. ಹಾಂ, ಯಾವಾಗಲೂ ಹೋಗ್ತಾ ಇರಲಿಲ್ಲ ಅಂದ್ಕೊಳ್ಳಿ. ಆದರೂ ಸಮೇತ ಹೋದಾಗೆಲ್ಲ ಪಪ್ಪ ಯಾವಾಗಲೂ ನಮಗೆ ಶಾಂತಿ ಸಾಗರಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಆದರೆ ನಾವು ಇವತ್ತು ಬಂದಿರೋದು ನ್ಯೂ ಶಾಂತಿ ಸಾಗರ್. ಇದು ಆಭರಣ ಜ್ಯುವೆಲ್ಲರ್ಸ್ ಹತ್ರ ಇದೆ. ಹಾಂ, ನಾವು ಬಂದಿರೋದು ಸಾಧಾರಣ ಒಂದು 11-11:30 ಆ ಟೈಮಿಗಿತ್ತು. ಸೊ ನಾವು ಊಟ ಮಾಡುವಂಥದ್ದು ಎಲ್ಲ ಇರಲಿಲ್ಲ ನಮಗೆ. ಅಮ್ಮ ಏನು ಮಾಡೋಣ, ಏನು ತಿನ್ನೋಣ ಅಂತೇಳಿ ಹೇಳಿದಾಗ ನಮ್ಮ ಅಮ್ಮ ಹೇಳಿದರು ನನಗೆ ಜ್ಯೂಸ್ ಕುಡಿಬೇಕು ಅಂತ ಎಣಿಸಿ. ಸೊ ನಾನು ಅಂದ್ಕೊಂಡೆ ನಾನೊಂದು ಐಸ್ ಕ್ರೀಮ್ ತಗೊಳ್ತೆ ಅಂತ ಹೇಳಿ. ಅದಕ್ಕೆ ನಾವಿಬ್ಬರು ಹಾಗಾದರೆ ನಾನೊಂದು ಐಸ್ ಕ್ರೀಮ್ ತಗೊಳ್ತೇನೆ, ನೀವೊಂದು ಜ್ಯೂಸ್ ತೊಗೊಳ್ಳಿ, ಇಬ್ಬರೂ ಶೇರ್ ಮಾಡಿಕೊಂಡು ಕುಡಿಯೋಣ ತಿನ್ನೋಣ ಅಂತೇಳಿ ಹೇಳಿ ಎಣಿಸ್ಕೊಂಡು ತಗೊಂಡ್ವಿ. ನಮ್ಮ ಅಮ್ಮಂಗೆ ನಾನೇ ಆರ್ಡ್ರ್ ಮಾಡಿದೆ. ಸ್ವಲ್ಪ ಇದಿರಲಿ ಅಂತ ಹೇಳಿ ಕುಲ್ಕಿ ಶರ್ಬತ್ ಅನ್ಕೊಂಡು ಹೇಳಿತ್ತು ಅದು. ಸೊ ಅದನ್ನೇ ಆರ್ಡರ್ ಮಾಡಿದೆ. ನಮ್ಮ ಅಮ್ಮಂಗೆ ಕುಲ್ಕಿ ಶರ್ಬತ್ತು, ಆಮೇಲೆ ನಾನೊಂದು ದಿಲ್ಖುಷ್ ಐಸ್ ಕ್ರೀಮನ್ನು ಆರ್ಡರ್ ಮಾಡಿದೆ. ನಾವು ಇವಾಗ ಆರ್ಡರ್ ಕೊಟ್ಟು ಸುಮಾರು ಹೊತ್ತಾಯ್ತಲ್ಲ, ಅದಕ್ಕೆ ಕಾಯ್ತಾ ಇದ್ದೀವಿ. ಏನೋ ಡಿಸ್ಕಷನ್ ಮಾಡ್ತಾಯಿದ್ವಿ. ಎಂಥ ಡಿಸ್ಕಷನ್ ಮಾಡ್ತಿದ್ವಿ ಅಂತ ನನಗಂತೂ ನೆನಪೇ ಇಲ್ಲ. ಒಟ್ಟು ವಟ 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 ಅಂತ ಇದ್ವಿ. ಅದು ಹಾಗೆ ಇದು ಹೀಗೆ. ಅಲ್ಲಿ ಕುಶಲ್ಸಲ್ಲಿ ಏನೋ ತೊಗೊಂಡ್ವಿ ಅಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಹಾಗೆ ಇತ್ತು, ಇದು ಹಿಂಗಿದೀತ, ನಿಮ್ಗೆ ಅದು ಇಷ್ಟ ಆಯ್ತು, ನಂಗೆ ಇದು ಇಷ್ಟ ಆಯ್ತು. ಆಬ್ವಿಯಸ್ಲಿ ಎಲ್ಲರೂ ಹಾಗೆ ಮಾತಾಡ್ತಾರಲ್ಲ, ಅದೇ ಥರವೇ ನಾನು ನಮ್ಮ ಅಮ್ಮನೂ ಮಾತಾಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಮಗೆ ಐಸ್ ಕ್ರೀಮ್ ಸಹ ಬಂತು. ಇನ್ನೊಂದು ತುಂಬ ಖುಷಿ ಪಡುವ ವಿಷಯ ಅಂತ ಹೇಳಿದರೆ, ಉಡುಪಿ ಪ್ಯಾಟಿಯಲ್ಲಿ ಇವತ್ತು ನನ್ನನ್ನು ಒಬ್ಬರು ಗುರ್ತ ಹಿಡಿದು ಮಾತಾಡ್ರು. ಅವ್ರು ಬಂದ್ಕೊಂಡು ನೀನು ಐಶು ಅಲ್ಲ ಅಂತೇಳಿ ಹೇಳ್ತರು. ಇಲ್ಲ, ನಾನು ಅಕ್ಷತ ಅಂತೇಳಿ ನಾನು ಹೇಳ್ತಾ ಇದ್ದೆ. ಅಲ್ಲ, ನೀ ಯೂಟ್ಯೂಬಂಗೆಲ್ಲ ಬತ್ತೆ, ನಂಗೆ ಗೊತ್ತಿತ್ತು ನೀ ಐಶು ಅಂದ್ಕೊಂಡು. ಹೌದು, ನಾನು ಅಕ್ಷು ಅಂತ ಹೇಳೋದಲ್ಲ, ಹಾಗಾಗಿ ಹಾಂ ಹೌದು ನಾನೇ ಅಂತೇಳಿ ನಿಂದು ವೀಡಿಯೋ ನೋಡ್ತೆ ಹಂಗೆ ಹಿಂಗೆ ಅಂತೇಳಿ ಎಲ್ಲ ತುಂಬ ಹೊತ್ತು ಮಾತಾಡ್ರು. ಒಂದು 10-12 ನಿಮಿಷ ಮಾತಾಡಿರ್ಬೋದು ಅವರು. ಭಾರಿ ಖುಷಿ ಆಯಿತು. ಉಡುಪಿ ಪ್ಯಾಟಿ ಅಂದರೆ ಅಷ್ಟು ಜನ ಇರುವ ಪ್ಲೇಸಲ್ಲಿ ನನ್ನನ್ನೊಂದು ಗುರ್ತ ಹಿಡಿದ್ರಲ್ಲ ಅಂತೇಳಿ ಹೇಳಿಯೇ ಖುಷಿ ನನಗೆ. ಆದರೂ ಅವ್ರ ಹೆಸರು ನೆನಪಿತ್ತು ನನಗೆ, ಪುಷ್ಪ ಅಂತ ಹೇಳಿ. ಆಮೇಲೆ ಮೊನ್ನೆ ಹೆಗ್ಗಡಕೆರೆ ದೇವಸ್ಥಾನದಲ್ಲೂ ಅಷ್ಟೇ ಅಕ್ಷತಾ ಅಂತ ಅವ್ರ ಹೆಸರು. ಅವರು ನನ್ನ ಅಮ್ಮ ಮತ್ತು ನನ್ನ ತಂಗಿ ಬೇರೆ ಪ್ಲೇಸಲ್ಲಿದ್ದರು. ನಾನು ಸ್ವಲ್ಪ ಮಗುನ ಹಿಡ್ಕೊಂಡಿದ್ದೆ, ಫ್ಯಾನ್ ಹತ್ರ ನಿಂತ್ಕೊಂಡಿದ್ದೆ. ಆವಾಗ ಅವ್ರು ಬಂದು ಅಮ್ಮನೊಟ್ಟಿಗೆಲ್ಲ ಮಾತಾಡಿದಂತೆ. ಆಮೇಲೆ ಅವ್ರ ಹತ್ರ ಕೇಳ್ಕೊಂಡು ನಾನು ಇಪ್ಪು ಪ್ಲೇಸಿಗೆ ಬಂದು ನನ್ನ ಹತ್ರ ಮಾತಾಡಿರೋ. ನನಗೆ ಭಾರಿ ಖುಷಿ ಆಯಿತು ನಿಜವಾಗಿ. ನಮ್ಗೆ ಆವತ್ತು ಸರಿಯಾಗಿ ಮಾತಾಡ್ಲಿಕ್ಕಾಗಲಿಲ್ಲ. ಎಂತಕ್ಕಂದ್ರೆ ನನಗೆ ಮಗುವನ್ನು ಹಿಡ್ಕೊಂಡು ನನಗೆ ಕೈಯೆಲ್ಲ ನೋವು ಬಪ್ಪಕ್ಕೆ ಶುರುವಾಗಿತ್ತು. ಅದೇ ಟೈಮಿಗೆ ಇವ್ರು ಸಹ ಬಂದಿದ್ದರು. ಸಾಲ ಅಂತೇಳಿ ನನ್ನ ಪಕ್ಕನೇ ಚಂಡೆ ಬೆಳೀತಿದ್ರು. ನನಗೆ ಅವ್ರು ಮಾತಾಡೋದು ಕೇಳ್ತಾ ಇರಲಿಲ್ಲ, ಆದರೂ ಸಹ ಮಸ್ತ್ ಖುಷಿ ಆಗ್ತಿತ್ತು. ಅವ್ರು ಎಂತ ಹೇಳ್ತಾ ಇದ್ರು ಕರೆಕ್ಟ್ ಗೊತ್ತಾಗ್ತಿತ್ತು. ನಂದು ವೀಡಿಯೋ ಬಗ್ಗೆ ಎಲ್ಲ ಹೇಳ್ತಾ ಇದ್ರು, ನಾನಿಂದು ಸಬ್ಸ್ಕ್ರೈಬರ್ ಹಂಗೆ ಹಿಂಗೆ ಅಂತೇಳಿ ಹೇಳಿ ಬಂದು ಮಾತಾಡ್ಸ್ಕೊಂಡವ್ರು. ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ನಾನು ಅವರನ್ನು ಮಾತಾಡ್ಕೊಂತ ಎಣಿಸಿ ಕಂಡೆ, ಎಲ್ಲೂ ಸಿಕ್ಕಲಿಲ್ಲ ನಂಗೆ. ಅವ್ರನ್ನ ಆಚೆ ಹೋಗ್ತೆ ಅಂತ ಹೇಳಿ ಹೋದರು. ಇದು ನನಗೆ ಮಂಡ್ಯಲ್ಲಿ ಗೆಂಡ ತುಳಿಕಲ್ಲ ಹಂಗೆ ಹಿಂಗೆಲ್ಲ 20 ಹಿಂಗೆ ನಂಗೆ ಅಷ್ಟು ಕರೆಕ್ಟಾಗಿ ಅವರಿಗೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಆಗಲಿಲ್ವ ಏನೋ ಅಂತೇಳಿ ಹೇಳಿ ನಂಗೆ ಅನಿಸ್ತು. ನನ್ನ ಅಮ್ಮನೂ ಹಾಗೆ ಹೇಳ್ತಾ ಇದ್ರು, ಬಂದು ಮಾತಾಡ್ರು, ನಂಗೆ ಭಾರಿ ಖುಷಿ ಆಯಿತು, ಹಾಗೆ ಹಿಂಗೆ ನಿಮ್ಮ ಮಗಳು ಎಲ್ಲಿದೆ ಅಂತ ಕೇಳ್ಕೊಂಡು ಬಂದು ನಿನ್ನ ಹತ್ರ ಬಂದದ್ದವರು ಹಂಗೆ ಹಿಂಗೆಲ್ಲ ಹೇಳಿದ್ರು. ನನಗೆ ಸಹ ಮಸ್ತ್ ಖುಷಿಯಾಗಿತ್ತು. ಈ ವಿಡಿಯೋ ಅಕ್ಷತಾ ಅವರೇ ನೀವು ನೋಡ್ತಾ ಇದ್ದರೆ ನನಗೆ ತುಂಬ 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 ಖುಷಿ ಆಯ್ತಾಯ್ತಾ ನೀವು ಅವತ್ತು ಬಂದು ಮಾತಾಡಿದ್ದು. ನಾವು ಪ್ರತಿ ಸಲ ಎಣಿಸೋದಾಯ್ತಾ, ಇನ್ಮೇಲೆ ನಾನು ಪಬ್ಲಿಕ್ ಮಾಡೋದಿಲ್ಲ
ವೀಡಿಯೋ ಪ್ರೈವೇಟಲ್ಲೇ ಅಪ್ಲೋಡ್ ಮಾಡಿ ಇಡ್ತೆ, ಹೆಂಗಿದ್ರು ನಾನು ನನ್ನ ಲೈಫನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಇದು ಮಾಡ್ತಿರೋದಲ್ಲ ಅಂತೇಳಿ ಹೇಳಿ ಎಣಿಸೋದು. ಆದರೆ ಪ್ರತಿ ಸಲ ಯಾರಾದರೂ ಒಬ್ಬರು ಬಂದು ನಿಮ್ಮ ವೀಡಿಯೋ ಚೆಂದ ಆಯಿತು, ಹಾಗೆ ಹೀಗೆ, ನಾವು ಅಲ್ಲಿಂದ ಕಾಣ್ತಿತ್ತು, ನಾವು ಇಲ್ಲಿಂದ ಕಾಣ್ತಿತ್ತು, ನಾವು ನಿಮ್ಮ ಸಬ್ಸ್ಕ್ರೈಬರ್, ನೀವು ಅಕ್ಷು ಅಲ್ಲ, ನೀವು ಅಕ್ಷತ ರಕ್ಷಿತ ಅಲ್ಲ, ನೀವು ಒಂಡಗಲ್ ಅಕ್ಷು ಅಲ್ಲ ಅಂತೇಳಿ ಹೇಳಿ ಬಂದು ಮಾತಾಡ್ಸಿದಾಗ ಖುಷಿ ಇರ್ತಲ್ಲ, ತುಂಬ ಖುಷಿ ಆಗುತ್ತೆ. ಆವಾಗ ನಮಗೆ ವೀಡಿಯೋ ವಾರದಲ್ಲಿ 1 ಅಥವಾ 2 ಆದರೂ ಪಬ್ಲಿಷ್ ಮಾಡಬೇಕಂತ ಅನಿಸುತ್ತೋ. ಅಷ್ಟೇ ಹೇಳೋದು ನಾನು ಪ್ರತಿ ಸಲವೂ ಅಷ್ಟೇ. ನಾನು ಒಂದು 10 ದಿನ ಹಾಕದೇ ಇಪ್ಪದು ಇಂಥದ್ದೆಲ್ಲ ಮಾಡಿದ್ದೇನೆ, ಅಂದರೆ ಹೋಗಲಿ ಅಂತೇಳಿ ಹೇಳಿ. ಆದರೆ ಯಾರಾದರೂ ಪ್ರತಿ ಸಲ ಬಂದು ನೀನು ವೀಡಿಯೋ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತೇಳಿ ಹೇಳಿ ಕ್ವಶನ್ ಮಾಡ್ತಾರೆ ನಂಗೆ. ಆವಾಗೆಲ್ಲ ನಾನು ಎಷ್ಟೊಂದು ಜನ ನಂದು ವೀಡಿಯೋ ಖುಷಿಪಟ್ಟು ಕಾಣ್ತಾರಲ್ಲ. ಈಗಂತೂ 3000 ಜನ ಸಬ್ಸ್ಕ್ರೈಬರ್ಸ್ ಆದರು ನನಗೆ ಮೊನ್ನೆ. ಈಗಂತೂ ನಂಗೆ ಇನ್ನೂ ಖುಷಿ. ಪ್ರತಿ ಸಲವೂ ನಂಗೆ ಹಿಂಗೇ ಆಗ್ತಾಯಿದೆ. ನಾನು ಬೇಡ ಇನ್ನೊಂದು ಸ್ಟಾಪ್ ಮಾಡ್ತೆ, ನಾನು ನನ್ನ ವೀಡಿಯೋಸನ್ನು ಪ್ರೈವೇಟಲ್ಲಿ ಇಟ್ಟು ಸುಮ್ಮನೆ ಇರುತ್ತೆ ಅಂಥೇಳಿ ಎಲ್ಲ ಎಣಿಸೋದು ನಾನು. ಆದರೆ ಪ್ರತಿ ಸಲ ನನಗೆ ಯಾರಾದರೂ ಹಿಂಗೆ ಸಿಗ್ತಾರೆ, ಅವ್ರು ಬಂದು ವೀಡಿಯೋ ಚೆನ್ನಾಗಿದೆ, ಹಾಗಾಗಿದೆ ಹಿಂಗಾಗಿದೆ, ನೀವು ಅಮ್ಮ ಮಕ್ಕಳು 3 ಜನ ಭಾರಿ ಲವ್ಲಕ್ಕಿ ಇರ್ತೀರಾ ಬಂದ್ಕೊಂಡು ಪಪ್ಪನ ಬಗ್ಗೆ ಎಲ್ಲ ವಿಚಾರಿಸೋರಿದ್ರು. ಇನ್ನು ಕೆಲವು ನಾವು ಪಪ್ಪ ಜಾಸ್ತಿ ವೀಡಿಯೋಗೆ ಬರ್ತಿಲ್ಲ ಅಲ್ಲ, ಆದರೂ ಪಪ್ಪ ಬರಲಿಯಾ ಅಂತೇಳಿ ಹೇಳಿ ಕೇಂಬೋರೆಲ್ಲ ಇರ್ತಾರೆ. ಅಂದರೆ ಪಪ್ಪ ಯಾವಾಗಲೂ ನಮ್ಮ ಒಟ್ಟಿಗೆ ತಿರ್ಗ್ತಾ ಇರೋದಿಲ್ಲ. ನಾವು 3 ಜನ, ಇಲ್ಲ ನಾನು ಅಮ್ಮ, ಇಲ್ಲ ನನ್ನ ತಂಗಿ ಅಮ್ಮ ಮಾತ್ರ ತಿರುಗೋದಲ್ಲ. ಆವಾಗ ಬಂದು ಪಪ್ಪನೆಲ್ಲ ಕೇಳೋರು ಇರ್ತಾರೆ. ನಮ್ಗೆ ಅದೇ ಖುಷಿ, 4 ಜನ ನಮ್ಮನ್ನು ಮಾತಾಡ್ಸ್ತಾರಲ್ಲ ಅಂತ. ಸಕ್ಕರೆ, ಲಿಂಬು, ತಂಪಿನ ಬೀಜ ಹಾಕಿ ಜ್ಯೂಸ್ ಮಾಡಿದಾಳು. ಚಾ ಹೊಡಿ ಅದಾಗ ಅದು ಎಂತ ಗೊತ್ತಾ, ತಂಪು ಪಾನೀಯ. ಲೆಮನ್ ಸ್ಕ್ವೀಸ್ ಮಾಡ್ರ ಮೇಲೆ ಇದಕ್ಕೆ ಹಾಕಿ ಇಟ್ರೆ ಅದರಲ್ಲಿ ವೈಟಮಿನ್ ಸಿ ಇದೆಯಂತೆ. ಹೌದಾ? ಅದಕ್ಕೆ ಅದು ಒಳ್ಳೆ ಆಗುತ್ತಂತೆ. ಅಂದ್ರೆ ಅದಕ್ಕೆ ಆಗ ಬೆಳಗ್ಗೆ ಕೊಂಡಿನಾ ಅದಕ್ಕೆ ಈಗ ಹಾಕಿ ಇಟ್ಟಿದ್ದೆ. ಚಾವಡಿ ಅಂತ ಕಗ್ದೆ ಅದ್ರ ಚಾವಡಿ ಇದ್ರ ಒಟ್ಟಿಗೆ ಇತ್ತೆ. ಎಂತ ಮಾಡುದು ನಾನು, ಸಕ್ಕರೆ ಒಟ್ಟಿಗೆ ಇತ್ತು ಹಾಕಿಬಿಟ್ಟೆ. ಒಳ್ಳೆ ಆಗಿದೆ. ಟೀ ಪುಡಿನೂ ಒಳ್ಳೇದಂತೆ. ನಾವು ಮಾಡ್ರ ಮೇಲೆ ಒಳ್ಳೆ ಹಾಗೆ ಟೀ ಪುಡಿನೂ ಒಳ್ಳೇದಂತೆ. 101%. ಕೆಂಪ ಹೇಳದ ಹಾನಿಕರ ಮತ್ತೆ ಯೋಗಕರ ಎರಡೂ ಇದೆ ಅಂತೆ. ಎಂತ ಈ ಟೀ ಪುಡಿ ಇತ್ತಲ್ಲ, ಅದು ಆರೋಗ್ಯಕ್ಕೆ ಹಾನಿಕರನೂ ಹೌದು, ಕೆಂಪ ಕಣಿ ಇವ ನಮ್ಮನೆ ಕೆಂಪ. ಅದು ಫಾರಂ ಕೋಳಿಗೆ ಇದು ಹೊಡೆದು ಬಣ್ಣ ಹೊಡೆದಮ್ಮ ನನ್ನ ತಂಗಿ ಹೇಳುದು. ಕೆಂಪ ಇದು ಹುಂಜನ ಹೈಡಿ ಅಂತ ಹೇಳಿ. ಇದು ಹೈಡಿ ಹುಂಜ. ಅಬ್ಬಾ ಚಾ ಹೊಡಿ ಕೊನಿ ಬಿಟ್ಟಿತ್ತು. ಇದು ಹುಂಜನ ಹೈಡಿ ಅಂತ ಕಮೆಂಟ್ ಮಾಡಿ ಹೇಳಿ. ಅಲ್ಲಿ ನೋಡು ನಮ್ದಲ್ಲಮ್ಮ. ಚಿನ್ನಮ್ಮ ನಿಂಗೆ ಹಕ್ಕಿಗಳು ಕಾಣಿಸ್ತಿದ್ಯಾ? ಹೌದಾ? ಲಕ್ಕುಮಿ ಒಳಗೆ, ನಮ್ಮ ಮನೆ ಒಳಗೆ ಇದೆ. ನಿಮ್ಗೆ ಹಕ್ಕಿಗಳು ಕಾಣಿಸ್ತಿದ್ಯಾ? ನಂಗೆ ಹೆಣ್ಣಿನ ಕೈ ಎಲ್ಲಿ ಕಾಣಿಸ್ತಾನೆ? ಈ ಕಡೆಯಿಂದ ನೋಡು, ಹಿಂಗ್ ನಿಂತ್ಕೊಂಡು ಮಾಡ್ಕೊಂಬ. ಆಚೆ ಕಾಣಿಸ್ತಾ ಇದೆ, ಕಾಣಿಸೋದೇ ಇಲ್ಲ. ಇವಾಗ ಕಾಣಿಸ್ತದೆ. ಹಕ್ಕಿಗಳು ಬಿದ್ದಿತ್ತು. ಇಲ್ಲೇ ಇತ್ತಾ? ಇದು ಹಕ್ಕಿಗಳು, ಗೀಜಗನ್ಗಳು. ಇದರಲ್ಲಿ 2 ಹೋಲ್ ಇದೆ. ಯಾರಾದ್ರೂ ಈ ಹಕ್ಕಿ ಹುಡ್ಕೊಂಡಿದ್ಯಾ? ಎಂತ ಅದ್ಭುತವಾದ ಕಲೆ. ಇದ್ರೊಳಗೆ ಹಕ್ಕಿ ಇರುತ್ತೆ, ಹೀಗಿರುತ್ತೆ. ಆ್ಯಕ್ಚುಲಿ ಎಂತ ಗೊತ್ತಾಯ್ತು, ಇದರಲ್ಲಿ ಈ ಕಡೆಯಿಂದ ಹಾವೆಲ್ಲ ಹೋಗಬಾರ್ದು, ಹೋದ್ರೂ ಸಮೇತ ವಾಪಸ್ ಬಪ್ಪಕ್ಕೆ ಅದಕ್ಕೆ ಗೊತ್ತಾಗಬಾರ್ದು ಅಂತೇಳಿ ಹೇಳಿ ಈ ಥರ ಒಂದು ಮಾಡೋದಂತೆ ಹಕ್ಕಿಗಳು. ನಾವು ಆಗಲಿ ಸಣ್ಣ ಕಿಪ್ಪತ್ತಿಗಿಂತಕ ಬಂದು ಮನೆಗೆ ಇಟ್ಕೊಂತ ಇತ್ತು ಸುಮ್ಮನೆ. ಈಗ ನೋಡಿ ಚಿನ್ನಮ್ಮ, ಇದು ಹಕ್ಕಿಗಳು, ಇದರಲ್ಲಿ ಹಕ್ಕಿ ಇರತ್ತೆ ಅಲ್ಲ. ನಾನು ಆಗಲಿಂದ ಕಾಣ್ತಿದ್ದೆ, ಚುಮ್ಕಿ ಇಲ್ಲೇ ಕೂಕೊಂಡಿದ್ದೆ, ಈಗ ನಿಂತ್ಕೊಂಡಿತ್ತು. ಎಂತಕ್ಕೆ ನಾನು ಹಾಲಿಗೆಲ್ಲ ಇದ್ದು ಇಷ್ಟು ಮಾಡೋದಿಲ್ಲ, ಹಾಲಲ್ಲೇ ಇತ್ತು ಆ್ಯಕ್ಚುಲಿ. ಯಾರಿಗೆ ಇಷ್ಟು ಮಾಡೋದಿಲ್ಲಲ್ಲ ಅನ್ಕಂಡು. ಎಂತಂದರೆ ನಮ್ಮನೆಗೆ ಈಗ ಮೊನ್ನೆ ಎಲ್ಲ ಗೆಂಡ ಸೇವೆ ಅನ್ಕೊಂಡು ಹೇಳಿ ನಾನ್ ವೆಜ್ ಎಲ್ಲ ಮಾಡಿರಲಿಲ್ಲ, ಸುಮಾರು ದಿನ ಆಯಿತು. ನಮ್ಮಮ್ಮ ಮೀನು ಕೊಯ್ದಿಟ್ಟೆ, ಅದಕ್ಕೆ ಇದು ಇಲ್ಲೇ ಕೂಕೊಂಡಿತ್ತು. ಇಷ್ಟೊತ್ತರಿಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲ ಕಾಣ್ತಿದ್ದು ಫ್ರಿಜ್ ಮೇಲೆ ಇದ್ದಿತ್ತು. ನಾವು ಫ್ರಿಜ್ ಮೇಲೆ ಹಿಂಗೆ ಮಾಡ್ಕೊಂಡೆಲ್ಲ ಹೋಗಿದ್ದೆ, ಫ್ರಿಜ್ ಒಳಗಿದ್ದಿತ್ತು, ಅದಕ್ಕೆ ಫ್ರಿಜ್ ಮೇಲೆ ಇದ್ದಿತ್ತು. ರಾಮ್ ದೇವ್ರು, ನಿಂಗಂತೇಳಿ ಹೇಳಿ ನಾ ಹಾಲೆಲ್ಲ ತೆಗ್ದಿಟ್ಟಿದೆ. ಈ ಬೇಡ ಕಡಿಗೆ ಕೊಡ್ತೆ.
ರಾಜ ವೈಭೋಗ ನಮ್ಮ ಚುಂಕಿಗೆ. ನಮ್ಮ ಮನೆ ಸಣ್ಣ ಮಗು ಇದೆ, ಸಣ್ಣ ಬಾಬು. ಹೋಳಿ ಹಬ್ಬ, ಹೋಳಿ ಇವ್ರು ಸ್ವಲ್ಪ ಸೈಡ್ ಬಿಡುದಿಲ್ಲ ಮರತಿ. ಹೋಳಿ ಹೋಳಿ ನಾವು ಹೋಳಿ ಒಂದೇ ಒಂದು ವೀಡಿಯೋನು ಬಂದಿಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವು ಚಿರಋಣಿ. ಈ ವಿಡಿಯೋ ಯಾರೆಲ್ಲ ಫುಲ್ ಕಂಡಿರಿ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವಂತೂ ತುಂಬ ಹ್ಯಾಪಿಯಲ್ಲಿದ್ದೇವೆ, ತುಂಬ ಖುಷಿಯಲ್ಲಿದ್ದೇವೆ. ನೀವು ಯಾವಾಗಲೂ ಪಾಸಿಟಿವನ್ನೇ ಥಿಂಕ್ ಮಾಡಿ ಪಾಸಿಟಿವ್ ಆಗೇ ಇರಿ. ಬಾಯ್ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.